ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ನಮಸ್ಕಾರ, ವೇಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವ ಕಾರ್ಮಿಕ ದಿನಾಚರಣೆ. ಕಾರ್ಮಿಕರು ಕೌಶಲ್ಯ ವೃದ್ಧಿಸಿಕೊಂಡು ಸೌಲಭ್ಯ ಪಡೆಯಬೇಕು. ನ್ಯಾಯಾಧೀಶ ಸಾತ್ವಿಕ್ ಸಲಹೆ. ಸಿಐಟಿಯುನಿಂದ ಕಾರ್ಮಿಕ ದಿನಾಚರಣೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ನೀತಿಗೆ ವಿರೋಧ. ಎಐಯುಟಿಯುಸಿ ಕಾರ್ಮಿಕ ದಿನಾಚರಣೆ. ಸಂಘಟಿತ ಹೋರಾಟದ ಮೂಲಕ ಕಾರ್ಮಿಕರು ಸೌಲಭ್ಯ ಪಡೆಯಬೇಕು. ಎನ್ಎಸ್ ವೀರೇಶ್. ಮೇ 5ರಿಂದ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ. ಮಾದಿಗ ಸಮಾಜದಿಂದ ಜಾಗೃತಿ. ಬೈಕ್ ರ್ಯಾಲಿಗೆ ಚಾಲನೆ. ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎನ್ ಶ್ರೀನಿವಾಸ್ ರೆಡ್ಡಿ ಅಧಿಕಾರ ಸ್ವೀಕಾರ. ಪಕ್ಷವನ್ನು ಬೂತ್ ಮಟ್ಟದಿಂದ ಗಟ್ಟಿಗೊಳಿಸಿ. ಎನ್ಎಸ್ ಬಸವರಾಜು. ಮತ್ತು ಸ್ಟೇಷನ್ ಬಳಿ ಯುವಕನ ಕೊಲೆ, ಪೊಲೀಸರಿಂದ ತನಿಖೆ. ಈಗ ವಾರ್ತೆಗಳ ವಿವರ. ದೇಶದಲ್ಲಿ ಸಾಕಷ್ಟು ಕಾರ್ಮಿಕರಿದ್ದು ಕೌಶಲ್ಯ ಇರುವ ಕಾರ್ಮಿಕರ ಅವಶ್ಯಕತೆ ದೇಶಕ್ಕೆ ಹೆಚ್ಚಾಗಿದೆ. ಕಾರ್ಮಿಕರು ತಮ್ಮ ಕೆಲಸದಲ್ಲಿ ಕೌಶಲ್ಯವನ್ನು ತೋರಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್.ಕೆ. ಸಾತ್ವಿಕ್ ಹೇಳಿದರು. ಅವರಿಂದು ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿರುವ ಮನೋರಂಜನಾ ಕೇಂದ್ರದಲ್ಲಿ ಕಾರ್ಮಿಕರ ಹಕ್ಕುಗಳ ವೇದಿಕೆ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಕಾರ್ಮಿಕ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಮಿಕರು ಶ್ರಮಜೀವಿಗಳಾಗಿದ್ದು ಕಾರ್ಮಿಕರಲ್ಲಿ ತಮಗಾಗಿ ಸರ್ಕಾರ ಹಾಗೂ ಸಂವಿಧಾನ ನೀಡಿರುವ ಹಕ್ಕುಗಳು, ಕರ್ತವ್ಯ ಹಾಗೂ ಕಾನೂನಿನ ಬಗ್ಗೆ ಅರಿವು ಅತ್ಯಂತ ಮುಖ್ಯವಾಗಿದ್ದು ಪ್ರತಿಯೊಬ್ಬರು ತಮಗಾಗಿ ಇರುವ ಹಕ್ಕುಗಳ ಬಗ್ಗೆ ಅರಿತುಕೊಳ್ಳಬೇಕು ಎಂದರು. ಪ್ರತಿಯೊಬ್ಬ ಕಾರ್ಮಿಕರಲ್ಲಿಯೂ ಕೌಶಲ್ಯ ಹೆಚ್ಚಾಗಿರುತ್ತದೆ. ಪ್ರಸ್ತುತ ದಿನಗಳಲ್ಲಿ ಕಾರ್ಮಿಕರಿಗೆ ಹೆಚ್ಚಿನ ಬೇಡಿಕೆ ಇದ್ದು ಕೌಶಲ್ಯವನ್ನು ತೋರಿಸಲು ಮುಂದಾಗಬೇಕು. ಕೆಲಸ ಮಾಡುವ ಸ್ಥಳಗಳಲ್ಲಿ ಕೆಲಸ ಮಾಡುತ್ತೇವೆ ಎಂದು ತೋರಿಸಲು ದಾಖಲೆಗಳನ್ನು ಇಟ್ಟುಕೊಳ್ಳಬೇಕು. ಏಕೆಂದರೆ ಕೆಲಸ ಮಾಡುವ ಸಂದರ್ಭದಲ್ಲಿ ಯಾವುದೇ ಅಪಘಾತವಾದಲ್ಲಿ ಪರಿಹಾರ ಕೊಡಿಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ದಾಖಲೆಗಳನ್ನು ನೀಡದೇ ಇರುವ ಸಂದರ್ಭದಲ್ಲಿ ಮೌಖಿಕ ಸಾಕ್ಷಿಯನ್ನಾದರೂ ಸಿದ್ಧಪಡಿಸಿಕೊಂಡಿರಬೇಕು. ಇದರಿಂದ ಅಪಘಾತದಲ್ಲಿ ಗಾಯಗೊಂಡರೆ ಅಥವಾ ಮೃತಪಟ್ಟರೆ ಅದಕ್ಕೆ ಪರಿಹಾರವನ್ನು ಕೊಡಿಸಬಹುದಾಗಿದೆ ಎಂದರು. ಸರ್ಕಾರದಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ. ಕೆಲಸ ಮಾಡುವ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳ ಆದಲ್ಲಿ ದೂರು ಸಲ್ಲಿಸಬಹುದಾಗಿದೆ. ಸಂವಿಧಾನದಿಂದ ಕೆಲಸಕ್ಕೆ ತಕ್ಕಂತೆ ವೇತನವನ್ನು ಪಡೆಯುವ ಹಕ್ಕು ಕೂಡ ಕಾರ್ಮಿಕರಲ್ಲಿದೆ ಎಂದು ತಿಳಿಸಿದರು. ಕಾರ್ಮಿಕರ ಆಶಯಗಳನ್ನು ಈಡೇರಿಸೋಣ. ಜೋರಾದ ಚಪ್ಪಾಳೆ. ಉದ್ಘಾಟನೆ ನಡೀತಾ ಇದೆ. ಜೋಡಿ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಬೆಳೆದು ಬರ್ತಾ ಇದೆ. ಹಕ್ಕುಗಳು, ನಮ್ಮ ಕರ್ತವ್ಯಗಳು, ಇದ್ರ ಬಗ್ಗೆ ಅರಿವು ಬಹಳ ಕಡಿಮೆ ಇದೆ. ನಮ್ಮ ದೇಶದೊಳಗೆ ಕಾರ್ಮಿಕರು ಸಾಕಷ್ಟು ಜನ ಇದ್ದಾರೆ, ಅವ್ರು ಬಹಳ ಕಡಿಮೆ. ನಮಗ ಈ ಸ್ಕಿಲ್ಡ್ ಲೇಬರ್ಸ್ ಅಗತ್ಯತೆ ಬಹಳ ಅದ. ನೀವು ನೋಡಿರ್ಬೋದು, ಒಂದು ಹಾಸ್ಪಿಟಲ್ದೊಳಗ ಕೆಲವೊಂದು ಬಾರಿ ಡಾಕ್ಟರ್ಗಿಂತ ಕಂಪೌಂಡರ್ ಬಹಳ ಶಾಣೆ ಇರ್ತಾನೆ. ಕೆಲವೊಂದು ಕಡೆ ಈ ಮನೆ ಕಟ್ಟುವಂತ ಒಂದು ಕೆಲಸದೊಳಗ ಕಾಂಟ್ರಾಕ್ಟರ್ಗಿಂತ ಮೇಸ್ತ್ರಿ ಅಥವಾ ಈ ಕಾರ್ಮಿಕರಿಗೆ ಕೆಲಸ ಮಾಡ್ತಾರ ಅವ್ರು ಬಹಳ ಶಾಣೆ ಇರ್ತಾರ. ಇಂತಹ ವರ್ಕರ್ಸ್ ನಮಗ್ ಬೇಕು. ಈಗ ನಾವು ನೋಡಿದಂಗ ಕಾರ್ಮಿಕರಿಗೆ ಬಹಳ ಡಿಮಾಂಡ್ ಅದ. ಅದ್ರೊಳಗೇನು ಎರಡು ಮಾತಿಲ್ಲ.
ಡಿಮಾಂಡು ಸಾಕಷ್ಟು ಡಿಮಾಂಡ್ ಅದ. ಆದ್ರೆ ನಾವೇನ್ ಕೆಲಸ ಮಾಡ್ತೀವಿ ಆ ಒಂದು ಕೆಲಸದೊಳಗ ಒಂದು ಕೌಶಲ್ಯತೆಯನ್ನು ನಾವು ತೋರಿಸ್ಬಿಟ್ಟಿವಿ ಅಂದ್ರೆ ನಮ್ಮ ಹಕ್ಕುಗಳು ಇವೆಲ್ಲ ಒಂದು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ಹಾದಿ ಆಗ್ತದ ಅಂತ ನಾನು ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮಗ ಭಾರತ ಸರ್ಕಾರದಿಂದ ಆಗಿರ್ಬೋದು ಅಥವಾ ಭಾರತದ ಸಂವಿಧಾನದಿಂದ ಆಗಿರ್ಬೋದು ಸಾಕಷ್ಟು ಹಕ್ಕುಗಳನ್ನ ಕೊಡಲಾಗಿದೆ. ಈ ಹಕ್ಕುಗಳ ಬಗ್ಗೆ ನಮಗ ಅರಿವು ಬೇಕೇ ಬೇಕು. ನಾವೇನ್ ಕೆಲಸ ಮಾಡ್ತೀವಿ, ಯಾರ ಕಡೆ ಕೆಲಸ ಮಾಡ್ತಾ ಇದೀವಿ ಅವ್ರ ಕಡೆಯಿಂದ ಕೆಲಸ ಮಾಡ್ಲಿಕ್ಕತ್ತೀವಿ ಅಂತ ತೋರಿಸ್ಲಿಕ್ಕೆ ನಾವೇನಾದ್ರೂ ಒಂದು ದಾಖಲೆ ಇಟ್ಕೊಳ್ಬೇಕು. ನಾ ಈ ಮಾತನ್ನ ಯಾಕೆ ಹೇಳಿಕತ್ತೀನಿ ಅಂದ್ರ, ಒಂದ್ಸಲ ಈಗ ಕೆಲಸ ಮಾಡುವ ಟೈಮ್ದಾಗ ಯಾರಾದ್ರೂ ಕಾರ್ಮಿಕರಿಗೆ ತೊಂದರೆ ಆಯಿತು ಅಥವಾ ಕೆಲಸದ ಟೈಮ್ ಒಳಗ ಕಾರ್ಮಿಕರದ್ದು ಡೆತ್ ಆಯಿತು ಅಂತಂದ್ರ ಅವರು ಕೋರ್ಟಿಗೆ ಕಾಂಪೆನ್ಸೇಷನ್ ಕೇಳಲಿಕ್ಕೆ ಬರ್ತಾರೆ. ಕೃಷಿ ವಿವಿಯ ಕುಲಪತಿ ಎಂ ಹನುಮಂತಪ್ಪ ಮಾತನಾಡಿ, ಕಾರ್ಮಿಕರ ದುಡಿಮೆಯೇ ಆಯಾ ಸಂಸ್ಥೆಯ ಮಾಲೀಕನ ಸಂಪತ್ತಾಗಿರುತ್ತದೆ. ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಕೌಶಲ್ಯವಿರುವ ಕಾರ್ಮಿಕರಿಗೆ ಹೆಚ್ಚಿನ ಬೇಡಿಕೆ ಇದೆ. ಸರ್ಕಾರ 8 ಗಂಟೆ ಕೆಲಸ ಸೀಮಿತಗೊಳಿಸಿದೆ. ಕಾರ್ಮಿಕರು ಸರ್ಕಾರಿ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಏನು ಇದರದ ಇದರ ಪರ್ಪಸ್ ಏನಂತಂದು ಬಹಳ ಮುಖ್ಯವಾಗಿರ್ಬೇಕು. ಯಾಕಂದ್ರೆ ಕಾರ್ಮಿಕರಿಗೆ ಸಾಕಷ್ಟು ಕೆಲಸ ಕೊಡ್ತಿದ್ರು ಹಿಂದೆ. ಅವ್ರಿಗೆ ಎಷ್ಟು ಟೈಮ್ ಇದ್ದಿಲ್ಲ, ಎಷ್ಟು ಟೈಮ್ ಬೇಕಾದ್ರೆ ದುಡಿಸ್ಕೊಂತಿದ್ರು, ಅದಕ್ಕೆ ಲೆಕ್ಕ ಇರ್ತಿದ್ದಿಲ್ಲ. ಆ ನಿಟ್ಟಿನಲ್ಲಿ ಕಾರ್ಮಿಕರು ಸಾಕಷ್ಟು ಬೇರೆ ಬೇರೆ ನಮ್ಮ ದೇಶದಲ್ಲ, ಬೇರೆ ದೇಶದಲ್ಲಿ ಸಾಕಷ್ಟು ಯುನೈಟೆಡ್ ಅಮೆರಿಕದಲ್ಲಿ ಸಾಕಷ್ಟು ಹೋರಾಟ ಮಾಡಿ ಅವರು ಒಂದು 15 ಗಂಟೆ 16 ಗಂಟೆ 18 ಗಂಟೆ ಕೆಲಸ ಮಾಡತ್ತ ಸಮಯವನ್ನು 8 ಗಂಟೆ ಕಾಲ ಮಾಡಿದ್ದಾರೆ. ಇದು ಮುಖ್ಯವಾಗಿ ಬೇಕಾಗಿರುತ್ತೆ. 8 ಗಂಟೆ, ಈಗ ನೀವು 8 ಗಂಟೆ ಮೇಲೆ ಯಾರೂ ಮಾಡಂಗಿಲ್ಲ. ನಮ್ಮಲ್ಲಿ ಈಗ ಕಾರ್ಮಿಕರು ಬಂದ್ರೆ, ಯಾರ ಕೆಲ್ಸಕ್ಕೆ ಬಂದ್ರೆ ಕೂಡ ಯಾರೇ ಒಂದು 8 ಗಂಟೆ ಕೆಲಸಕ್ಕೆ ಸೀಮಿತ ಅಂತ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇದು ಬಹಳ ಈ ವರ್ಷದ ಒಂದು ಮುಖ್ಯ ಒಂದು ಉದ್ದೇಶ, ಒಂದು ಥೀಮ್ ಏನಪ್ಪಾ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಸ್ ಮತ್ತು ಡಿಜಿಟಲೈಸೇಷನ್ ಫಾರ್ ಲೇಬರ್ಸ್. ಅಂದ್ರೆ ಕಾರ್ಮಿಕರ ಒಂದು ಸೇಫ್ಟಿ ಮತ್ತು ಹೆಲ್ತಿ, ಯಾವ ರೀತಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸುಧಾರಣೆ ಹೆಂಗ್ ಮಾಡಬೇಕು ಮತ್ತೆ ಸಂರಕ್ಷಣೆ ಹೆಂಗ್ ಮಾಡಬೇಕು ಅದ್ರ ಬಗ್ಗೆ ಈ ವರ್ಷದ ಒಂದು ಮುಖ್ಯ ಉದ್ದೇಶ. ಈಗ ಡಿಜಿಟಲೈಸೇಷನ್ ಬಹಳ ಬಂದಿದೆ. ಈಗ ನಿಮ್ಮನ್ನೆಲ್ಲ ಗಣಕೀಕರಣ ಮಾಡಿ ಯಾರು ಹೆಂಗೆ ಹೇಳಿದ್ರಲ್ಲ, ಅವರು ಹೇಳಿದ್ರೆ ಬೇರೆ ಕಡೆ ಎಲ್ಲ ಹೋಗಿ ಬಂದಿರ್ತೀರಿ ನೀವು, ನಿಮ್ಗೆ ಇದೇ ಇರಲ್ಲ, ಇನ್ಸೂರೆನ್ಸ್ ಇರಲ್ಲ, ನಿಮ್ಗೆ ಕೆಲಸ ಮಾಡಿಸ್ತಾರೆ. ಎಲ್ಲರಿಗೆ ಕಂಪಲ್ಸರಿ ಇನ್ಸೂರೆನ್ಸ್ ಮಾಡಬೇಕು. ಯಾರೇ ಒಂದು ಇದು ಮಾಡಬೇಕಾದ್ರೆ ಇನ್ಸೂರೆನ್ಸ್ ಮಾಡಬೇಕು. ಇನ್ಸೂರೆನ್ಸ್ ಇದ್ರೆ ಈಜಾಗಿ ನೀವು ಕ್ಲೈಮ್ ಮಾಡಕ್ಕೆ ಈಜಿ ಆಗುತ್ತೆ. ಅದಕ್ಕೆ ವರ್ಕರ್ಸ್. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರ್ತಿ, ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಪಾವಗಡ ಶ್ರೀರಾಮ್, ಪ್ರಮುಖರಾದ ಎಸ್ ಮಾರ್ಯಪ್ಪ, ಶ್ರೀಕಾಂತ್ ತೆರಮರಸ್, ಲಕ್ಷ್ಮಪ್ಪ ಭಂಡಾರಿ, ಉರುಕುಂದಪ್ಪ, ನರಸಿಂಹಲು, ಹೇಮರಾಜ್ ಅಸ್ಕಿಯಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿಐಟಿಯು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಇಂದು ಸಿಐಟಿಯು ಕಾರ್ಯಾಲಯದ ಮುಂದೆ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಸಿಐಟಿಯು ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ ಧ್ವಜಾರೋಹಣ ನೆರವೇರಿಸಿದರು. ನಂತರ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸುತ್ತಿವೆ. ಪ್ರಸ್ತುತ ಅಧಿಕಾರದಲ್ಲಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿಯಾದ 4 ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರ ಹಕ್ಕುಗಳನ್ನು ಕಸಿಯುತ್ತಿದ್ದಾರೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರವು ಅಭಿವೃದ್ಧಿ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಕಾರ್ಮಿಕರ ಹಕ್ಕುಗಳ ಮೇಲೆ ದಾಳಿಯನ್ನು ಮಾಡಲಾಗುತ್ತಿದ್ದು, ಕಾರ್ಮಿಕರ ಸಂಹಿತೆಗಳು ಜಾರಿಯಾದಾಗಿನಿಂದ ಕಾರ್ಮಿಕರಿಗೆ ಈವರೆಗೂ ಇದ್ದ ಮುಷ್ಕರದ ಹಕ್ಕನ್ನು ಕಸಿಯಲಾಗುತ್ತಿದೆ. ಸಂಘ ಕಟ್ಟುವ ಅವಕಾಶವನ್ನು ಕಿತ್ತೆಸೆಯಲಾಗುತ್ತಿದೆ. ಹೆಚ್ಚು ಮಾಲೀಕರ ಪರವಾಗಿ ಅನುಕೂಲಕರವಾಗುವ ರೀತಿಯಲ್ಲಿ ಕಾನೂನುಗಳನ್ನು ರೂಪಿಸಲಾಗುತ್ತಿದೆ. ಇಂತಹ ಕಾನೂನುಗಳು ಜಾರಿ ಮಾಡುವ ಮೂಲಕ ಕೇಂದ್ರ ಸರ್ಕಾರವು ಕಾರ್ಮಿಕರನ್ನು ಬೀದಿಗೆ ತಳ್ಳುತ್ತಿದೆ. ಇದನ್ನು ವಿರೋಧಿಸಿ ಕಾರ್ಮಿಕರು ದೊಡ್ಡ ರೀತಿಯಲ್ಲಿ ಸಂಘಟಿತರಾಗಿ ಸಂಘರ್ಷಮಯ ಹೋರಾಟಕ್ಕೆ ಮುಂದಾಗಬೇಕು ಎಂದು ಹೇಳಿದರು. ಐಕ್ಯತೆ ಚಿರಾಯುವಾಗಲಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗೆ ಧಿಕ್ಕಾರ. ಜಿಂದಾಬಾದ್. ಪದ್ಧತಿಗೆ ಧಿಕ್ಕಾರ. ಸಿಐಟಿಯು ಜಿಂದಾಬಾದ್. ಐಕ್ಯತೆ ಚಿರಾಯುವಾಗಲಿ. ಐಕ್ಯತೆ ಈಗಾಗಲೇ ಇವತ್ತು ನಾವು ಸಿಐಟಿಯುನ ನೇತೃತ್ವದಲ್ಲಿ ಈಗಾಗಲೇ 139ನೇ ಕಾರ್ಮಿಕ ದಿನಾಚರಣೆ ನಾವು ಸಿಐಟಿಯುನ ಪದಾಧಿಕಾರಿಗಳಾಗಿ ವಿರೋಧಿಯಾದ ಲೇಬರ್ ಕೋಡ್ಗಳು ಬೇಡವೇ ಬೇಡ. ಗ್ಯಾಸ್ ಬೆಲೆ ಏರಿಕೆಗೆ ಧಿಕ್ಕಾರ. ಚಿರಾಯುವಾಗಲಿ. ವಿರೋಧಿಯಾದ 4 ಸಂಹಿತೆಗಳನ್ನು ವಾಪಸ್ ಪಡೆಯಲೇಬೇಕು. ಗಂಟೆಗಳ ಕೆಲಸದ ಅವಧಿ ಬೇಡವೇ ಬೇಡ.
ಜಿಲ್ಲಾಧ್ಯಕ್ಷ ಬಂಡವಾಳಶಾಹಿ ವ್ಯವಸ್ಥೆ ನಾಶವಾಗಲಿ, ಬಂಡವಾಳಶಾಹಿ ವ್ಯವಸ್ಥೆ ನಾಶವಾಗಲಿ, ರಕ್ಷಣೆ ಕೊಡಲೇಬೇಕು. ಎಲ್ಲ ಸ್ಕೀಮ್ ನೌಕರನ್ನು ಕಾಯಂ ಮಾಡಲೇಬೇಕು. ಎಲ್ಲ ಕಾರ್ಮಿಕರಿಗೆ ಕನಿಷ್ಠ ವೇತನ ಕಾಯ್ದೆ ಜಾರಿಯಾಗಲೇಬೇಕು. ತಿಳಿಸ್ತಕ್ಕಂಥ ಒಂದು ಮಹತ್ತರ ಜವಾಬ್ದಾರಿಯನ್ನ ನಾವು ಈ ಸಂದರ್ಭದಲ್ಲಿ ಹೊರಬೇಕಾಗ್ತದೆ. ಇವತ್ತು ನಾವು ಇಡೀ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಮೇ 20ನೇ ತಾರೀಕು ಮೇ 20ಕ್ಕೆ ನಾವು ಅಖಿಲ ಭಾರತ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಮಿಕರು 10 ಕೇಂದ್ರ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಭಾರತ್ ಬಂದ್ ಅಂತ ಕಾರ್ಯಕ್ರಮವನ್ನ ನಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ ಅವತ್ತು ನಾವು ಇಡೀ ಕಾರ್ಮಿಕ ವರ್ಗ ಏನು ಇವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ 4 ಲೇಬರ್ ಕೋಡ್ಗಳನ್ನು ವಾಪಸ್ ತಗೊಳ್ಬೇಕು ಅನ್ನೋಂಥದ್ದು ಪ್ರಮುಖವಾದಂತಹ ಬೇಡಿಕೆಯಾಗಿದೆ. ನಾವು ಹಲವಾರು ಮುಷ್ಕರಗಳನ್ನ ಮಾಡ್ತಾ ಏನು 44 ಕಾರ್ಮಿಕ ಕಾನೂನುಗಳನ್ನ 4 ಲೇಬರ್ ಕೋಡ್ಗಳನ್ನಾಗಿ ಮಾಡಿ ಇವತ್ತು ಕಾರ್ಮಿಕರ ಹಕ್ಕುಗಳನ್ನ ಮತ್ತು ಕಾರ್ಮಿಕರ ಬೇಡಿಕೆಗಳನ್ನ ನಿರಾಕರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ದೊಡ್ಡ ರೀತಿಯಲ್ಲಿ ಹುನ್ನಾರ ಮಾಡ್ತಾ ಇದೆ. ಬರುವ ಮುಂಗಾರು ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನದಲ್ಲಿ ಅದನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಆಮೇಲೆ ಯಾವುದೇ ಲೇಬರ್ ಕೋಡ್ಗಳನ್ನ ವಾಪಸ್ ತಗೊಳ್ಬೇಕು, ಅದರಗಡೆ ಏನಾದರೂ ತಿದ್ದುಪಡಿಗಳು ಇರಬೇಕಾ ಬೇಡ ಅಂತೇಳಿ ಯಾವುದೇ ಕೇಂದ್ರ ಕಾರ್ಮಿಕ ಸಂಘಟನೆಗಳನ್ನ ಕರೆದು ಸರ್ಕಾರ ಮಾತಾಡಿಲ್ಲ. ಕೇಂದ್ರ ಸರ್ಕಾರ ಇವತ್ತು ಅವರು ಏಕಪಕ್ಷೀಯವಾಗಿ ಕಾರ್ಮಿಕ ವಿರೋಧಿ ನೀತಿಗಳನ್ನ ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಹಿಂಗಾಗಿ ನಾವು ಇದನ್ನು ದೊಡ್ಡ ರೀತಿಯಲ್ಲಿ ವಿರೋಧಿಸಿ ಮೇ 20ಕ್ಕೆ ನಮ್ಮ ಫ್ಯಾಕ್ಟರಿಗಳು ಬಂದಾಗಬೇಕು, ನಮ್ಮ ಕೆಲಸ ಬಂದಾಗಬೇಕು. ಎಲ್ಲ ರೀತಿಯ ಸ್ಕೀಮ್ ವರ್ಕರ್ ಅವತ್ತು ಯಾವುದೇ ರೀತಿಯ ಕೆಲಸ ಮಾಡಬಾರ್ದು. ಆಮೇಲೆ ಇಡೀ ಸಾರ್ವಜನಿಕರು, ವ್ಯಾಪಾರಸ್ಥರು, ಶೈಕ್ಷಣಿಕ ಸಂಸ್ಥೆಗಳು ಕೂಡ ಈ ನಮ್ಮ ಮುಷ್ಕರಕ್ಕೆ ಬೆಂಬಲಿಸಬೇಕು ಅಂತೇಳಿ ನಾವು ಹರತಾಳವನ್ನ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದೀವಿ. ವಿಮಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ರವಿ ಮಾತನಾಡಿದರು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಕಾರ್ಮಿಕರ ರ್ಯಾಲಿಯನ್ನು ನಡೆಸಲಾಯಿತು. ಕಾರ್ಮಿಕರ ದಿನಾಚರಣೆಯ ನೇತೃತ್ವವನ್ನು ಸಿಐಟಿಯು ಮುಖಂಡರಾದ ವರಲಕ್ಷ್ಮಿ, ಚೆನ್ನಾರೆಡ್ಡಿ, ಜಲಾನಿ ಪಾಷಾ, ಗೋವಿಂದ ದಾಸ್, ರಾಜಶೇಖರ್, ಗುರುಬಸವ, ಶರಣಪ್ಪ, ಈರಣ್ಣಸ್ವಾಮಿ, ಗೋಕುರಮ್ಮ, ಗೌರಮ್ಮ, ಚಂದ್ರಕಲಾ, ಮಂಗಮ್ಮ, ರಾಮರೆಡ್ಡಿ, ಕೆ ಮಲ್ಲೇಶಪ್ಪ ಸೇರಿದಂತೆ ಅನೇಕರು ನೇತೃತ್ವವನ್ನು ವಹಿಸಿದ್ದರು. ಕಾರ್ಮಿಕರ ನೀತಿಗಳು ಸರ್ಕಾರದ ಧೋರಣೆಗಳ ಬದಲಾವಣೆಗಾಗಿ ನಡೆದ ಹೋರಾಟದ ಹಿನ್ನೆಲೆಯಲ್ಲಿ ಮೇ 1ರಂದು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಕೇಂದ್ರ ಸರ್ಕಾರ 4 ಕಾರ್ಮಿಕರ ವಿರೋಧಿ ನೀತಿಗಳನ್ನು ಜಾರಿ ಮಾಡಲು ಮುಂದಾಗಿದ್ದು, ನಮ್ಮ ಹಕ್ಕುಗಳು ದಮನ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕರೆಲ್ಲ ಮತ್ತೆ ಒಂದಾಗಿ ಹೋರಾಟಕ್ಕೆ ಮುಂದಾಗಬೇಕಾಗಿದೆ ಎಂದು ಎಐಯುಟಿಯುಸಿ ರಾಜ್ಯ ಉಪಾಧ್ಯಕ್ಷ ಎನ್ಎಸ್ ವೀರೇಶ್ ಹೇಳಿದರು. ಅವರಿಂದು ನಗರದ ಕನ್ನಡ ಭವನದಲ್ಲಿ ಎಐಯುಟಿಯುಸಿ ವತಿಯಿಂದ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಹಾಗೂ ಕಾರ್ಮಿಕರ ಮುಖಂಡರಿಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿಗೆ ತರಲು ಮುಂದಾಗಿದ್ದು, ಇದರಿಂದ ಕಾರ್ಮಿಕರಿಗೆ ಅನ್ಯಾಯವಾಗಲಿದೆ. ಈ ಹಿಂದೆ ಕಾರ್ಮಿಕರ ಪರವಾಗಿ 1866ರಲ್ಲಿ ಕಾರ್ಮಿಕರ ಸೌಲಭ್ಯಗಳಿಗಾಗಿ ಹೋರಾಟ ಪ್ರಾರಂಭವಾಗಿದ್ದು, ಇದೀಗ ಸೌಲಭ್ಯಗಳಿಗಾಗಿ ಕಾರ್ಮಿಕರು ಮತ್ತೆ ಹೋರಾಟ ಮಾಡಲು ಮುಂದಾಗುವ ಪರಿಸ್ಥಿತಿ ಎದುರಾಗಿದೆ ಎಂದರು. ವಿಶ್ವದ ಕಾರ್ಮಿಕರೇ ಒಂದಾಗಿ, ಇನ್ಕಿಲಾಬ್ ಜಿಂದಾಬಾದ್. ಈಗ ಸ್ನೇಹಿತರೆ, ಕಾರ್ಮಿಕ ಬಂಧುಗಳೇ, ಮೇ ದಿನಕ್ಕೆ ಏನು ಈ ಒಂದು ರಕ್ತ ಸಿಕ್ತವಾಗಿರ್ತಕ್ಕಂಥ ಒಂದು ಹೋರಾಟದ ಹಾದಿಯಲ್ಲಿ ಮಡಿದಿರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಒಂದು ನೆನಪಿನ ಒಂದು ಪ್ರಯುಕ್ತ ಒಂದು ಪುಷ್ಪಗುಚ್ಛವಾಗಲಿ. ಇನ್ಕಿಲಾಬ್ ಜಿಂದಾಬಾದ್. ಹಾಗೆ ನಮ್ಮ ಶಿಲ್ಪಾ ಯೂನಿಯನ್ ನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಲಿಮಣ್ಣ ಅವರು ಪುಷ್ಪಗುಚ್ಛ ಇಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಹಾಸ್ಟೆಲ್ ಕಾರ್ಮಿಕ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಗಾಯತ್ರಿ ಅವರು ಪುಷ್ಪಗುಚ್ಛ ಇಡಬೇಕು. ರಾಯ್ಕಂ ನೌಕರರ ಮುಖಂಡರೊಬ್ಬರಾಗಿರ್ತಕ್ಕಂಥ ಲಕ್ಷ್ಮಿ ಅವರು ಪುಷ್ಪಗುಚ್ಛ ಇಡಬೇಕು. ಬಟ್ ಅದು ಜಾರಿ ಆಯ್ತು ಅಂದ್ರೆ ನಾವು ಸ್ವಲ್ಪ ಇವತ್ತೇ ನಾವು ಯೂನಿಯನ್ ಮಾಡ್ಕೊಂಡು ನಾವು ಕಾರ್ಮಿಕ ಹೋರಾಟ ಕಾರ್ಮಿಕರಿಗೆ ಅತ್ಯುನ್ನತಕ್ಕೋಸ್ಕರ ನಾವು ಹೋರಾಟಗಳನ್ನ ಮಾಡ್ತಾ ಇದ್ವಿ. ಆ ಹೋರಾಟಗಳನ್ನ ದಮನ ಮಾಡ್ತಕ್ಕಂಥ ಒಂದು ನೀತಿಗಳು ನಾವು ಇವತ್ತು 139ನೇ ಕಾರ್ಮಿಕ ದಿನಾಚರಣೆ ಆಚರಿಸ್ತಾ ಇದ್ವಿ. ಇನ್ನೊಂದು ಕಡೆ ಇವತ್ತು ಒಂದು ಕಡೆ ನಿಮಗೆ ಚರ್ಚೆ ಆಗ್ತಾ ಇಲ್ಲ. ಇವತ್ತು ನಮ್ಮ ಕಾರ್ಮಿಕರು ನಾವು ಎಲ್ಲ ನಮ್ಮ ಕಾರ್ಮಿಕರು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ 8 ತಾಸಿಗೆ ಹೆಚ್ಚು ದುಡಿತಾ ಇದ್ವಿ ನಾವು.
ಇವತ್ತು ಕಾರ್ಮಿಕ ಇಲಾಖೆ ಹೆಚ್ಚುವರಿ ಓಟಿಗೆ ತುಂಬಿಸ್ಕೊಳ್ತಾ ಇದೆ, ಅವ್ರಿಗೆ ರಜೆ ಕೊಡ್ತಾ ಇಲ್ಲ ಸರಿಯಾಗಿ. ಆಮೇಲೆ ಇವತ್ತು ಸರಿಯಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಇವತ್ತು ಕಾರ್ಮಿಕರಿಗೆ ಆರೋಗ್ಯ ಸೌಲಭ್ಯಗಳಿಲ್ಲ. ಪರವಾಗಿ ಕೇಂದ್ರೀಯ ಕಾರ್ಮಿಕ ಸಂಘಟನೆ ಎಐಯುಟಿಯುಸಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಮೇ ದಿನಾಚರಣೆಯ ಸಂದರ್ಭದ ಹೋರಾಟದ ಶುಭಾಶಯಗಳನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಮ್ರೇಡ್ಸ್, ಸೊ ನೀವೆಲ್ಲರೂ ಕೂಡ ಇವತ್ತು ಅತ್ಯಂತ ಉತ್ಸಾಹದಿಂದ ಮೇ ಧ್ವಜವನ್ನ, ಅಂದ್ರೆ ಕಾರ್ಮಿಕರ ತ್ಯಾಗ ಬಲಿದಾನದ ಸಂಕೇತವಾಗಿರ್ತಕ್ಕಂಥ ಕೆಂಪು ಧ್ವಜವನ್ನ ಹೆಗಲ ಮೇಲೆ ಇಟ್ಕೊಂಡು ಎತ್ತಿ ಹಿಡಿದು ಏನೊಂದು ಮೆರವಣಿಗೆ ಮೂಲಕ ಈ ಒಂದು ಸಭೆಗೆ ಬಂದಿದ್ದೀರಿ. ಈ ಒಂದು ಕಾರ್ಮಿಕರ ತ್ಯಾಗ ಬಲಿದಾನದ ಸಂಕೇತವಾಗಿರ್ತಕ್ಕಂಥ ಕೆಂಪು ಧ್ವಜ ಎಲ್ಲ ನಮ್ಮ ಬೇರೆ ಬೇರೆ ಫ್ಯಾಕ್ಟರಿಗಳ ಮುಂದೆ ಇವತ್ತು ಧ್ವಜಾರೋಹಣ ಮಾಡಿ ಬಂದಿದ್ದೀವಿ. ಈ ಒಂದು ಮೇ ದಿನದ ಸಂದೇಶ ಏನು, ಈ ಒಂದು ಮೇ ದಿನದ ಮಹತ್ವ ಏನು ಅಂತಕ್ಕಂಥ ವಿಷಯ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಸ್ನೇಹಿತರೆ, ಕೆಲವೊಂದು ವಿಷಯಗಳನ್ನ ನಾನು ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತು ಮೇ ದಿನದ ಮಹತ್ವ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇಡೀ ಜಗತ್ತಿನಾದ್ಯಂತ ಕಾರ್ಖಾನೆ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಬಂದ ಮೇಲೆ, ಅದರಲ್ಲೂ ಯುರೋಪಿನ ದೇಶಗಳಲ್ಲಿ ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ, ಜಪಾನ್, ಈ ಕಡೆ ಏಷ್ಯಾ ಭಾಗದಲ್ಲಿ, ಆ ಕಡೆ ಅಮೆರಿಕಾದಲ್ಲಿ ಈ ಸಂದರ್ಭದಲ್ಲಿ ಮುಖಂಡ ರಾಮಣ್ಣ, ನಾಗರಾಜ್, ಗಾಯತ್ರಿ, ಲಕ್ಷ್ಮಿ, ಅನ್ಮೂರಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್. ಆಕ್ಟಿವಾ 110cc, 125cc, ಡಿಯೋ 110cc, 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ರಿಯಾಯಿತಿ. ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ವರೆಗಿನ ಭಾರಿ ಡಿಸ್ಕೌಂಟ್. SB 160, ಹಾರ್ನೆಟ್ ಮತ್ತು CB 200 ಗಳ ಮೇಲೆ 15,000 ವರೆಗಿನ ಭಾರಿ ರಿಯಾಯಿತಿ. ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್. ತಡ ಮಾಡಬೇಡಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರುವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ ಗಳಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9443835032. ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್, ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ. ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು, ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ. ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜ್ಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ. ಮನಸ್ಸು ಉಲ್ಲಾಸ. ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ. ಹಿಂದೆ ಭೇಟಿ ನೀಡಿ. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು.
ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9886975566. ಜಾಹೀರಾತಿನ ನಂತರ ಮತ್ತೆ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಒಳ ಮೀಸಲಾತಿಗಾಗಿ ಸುದೀರ್ಘವಾಗಿ ನಡೆದ ಹೋರಾಟದ ಫಲವಾಗಿ ಇಂದು ಸರ್ಕಾರ ಒಳ ಮೀಸಲಾತಿ ಜಾತಿ ಗಣತಿ ಮಾಡುತ್ತಿದ್ದು, ಸಮಾಜದ ಎಲ್ಲಾ ಬಾಂಧವರು ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಬರೆಸಬೇಕು. ಬೇರೆ ಯಾವುದೇ ಜಾತಿ ಉಪಜಾತಿ ಹೆಸರು ಬರೆಸಿದರೆ ನಮ್ಮ ಮುಂದಿನ ಪೀಳಿಗೆಯು ಸೌಲಭ್ಯ ಮೀಸಲಾತಿಯಿಂದ ವಂಚಿತರಾಗುತ್ತಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಹೇಳಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಜಾತಿ ಗಣತಿ ಜಾಗೃತಿ ಕಾರ್ಯಕ್ರಮದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದರು. ರಾಜ್ಯದಲ್ಲಿ ಮೀಸಲಾತಿ ಜಾರಿಯಾಗಬೇಕೆಂಬ ಉದ್ದೇಶ ಹಾಗೂ ಕನಸನ್ನು ಹೊಂದಲಾಗಿತ್ತು. ವಂಚಿತ ಮಾದಿಗ ಸಮಾಜದಿಂದ ಒಳ ಮೀಸಲಾತಿ ಜಾರಿಗೆ ಹೋರಾಟವೂ ನಡೆಯಿತು. ಆಂಧ್ರ, ತೆಲಂಗಾಣ ರಾಜ್ಯದಿಂದಲೂ ಈ ಬಗ್ಗೆ ಹೋರಾಟ ನಡೆದಿದ್ದು, ಹೋರಾಟಕ್ಕೆ ಹೆಚ್ಚು ಶಕ್ತಿ ಬಂದಿದೆ. ಜಿಲ್ಲೆಯ ಹೋರಾಟಗಾರರು, ಸಮಾಜದ ಮುಖಂಡರು ನಿರಂತರವಾಗಿ ಹೋರಾಟ ನಡೆಸಿದ್ದರಿಂದ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮುಂದಾಗಿದೆ ಎಂದರು. ಮೇ 5ರಿಂದ ಒಳ ಮೀಸಲಾತಿ ಸಮೀಕ್ಷೆ ಆರಂಭವಾಗಲಿದ್ದು, ಸಮೀಕ್ಷೆದಾರರು ಮನೆ ಮನೆಗೆ ತೆರಳಿ ಮಾಹಿತಿ ಪಡೆಯಲಿದ್ದಾರೆ. ಸಮಾಜಕ್ಕೆ ಗಣತಿ ಬಗ್ಗೆ ಮಾಹಿತಿ ಕೊಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಸಮಾಜದ ಜನರು ಗೊಂದಲಕ್ಕೆ ಒಳಗಾಗದೆ ಕ್ರಮ ಸಂಖ್ಯೆ 61ರಲ್ಲಿ ಮಾದಿಗ ಎಂದು ಬರೆಸಬೇಕು ಎಂದು ತಿಳಿಸಿದರು. ಬೈಕ್ ರ್ಯಾಲಿ ಅಂಬೇಡ್ಕರ್ ವೃತ್ತದ ಮೂಲಕ ಬಾಬು ಜಗಜೀವನ್ ರಾಮ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಾಗೃತಿ ಮೂಡಿಸಲಾಯಿತು. ನಮ್ಮ ಸಮಾಜ ಏನು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇತ್ತು, ಸೇರಿ 35 ವರ್ಷಗಳ ಕಾಲ ಹೋರಾಟವನ್ನ ನಿರಂತರವಾಗಿ ಜೀವಂತವಾಗಿತ್ತು. ಅದರ ಪರಿಣಾಮವಾಗಿ ಇವತ್ತು ನಮ್ಮ ಹೋರಾಟದ ಉದ್ದೇಶ, ನಮ್ಮ ಕನಸು, ನಾವೇನು ಅಂದ್ಕೊಂಡಿದ್ದೀವಿ ಈ ರಾಜ್ಯದಲ್ಲಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಆಗಬೇಕು. ಮೀಸಲಾತಿಯಲ್ಲಿರುವಂತಹ ವಂಚಿತ, ಶೋಷಿತ ಮಾಲಿಕ ಸಮಾಜಕ್ಕೆ ಒಳ ಮೀಸಲಾತಿ ತಂದುಕೊಳ್ಬೇಕು, ಒಳ ಮೀಸಲಾತಿ ಜಾರಿ ಆಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಹೋರಾಟ ಬಹಳ ಪರಿಣಾಮಕಾರಿಯಾಗಿ ನಡೆಯಿತು. ಆ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕೂಡ ಆ ಹೋರಾಟದ ಕಿಚ್ಚು
ಕರ್ನಾಟಕದಿಂದಲೇ ಅದು ಕೂಡ ವಿಶೇಷವಾಗಿ ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ರಾಯಚೂರು ಜಿಲ್ಲೆಯಿಂದ ಹೋರಾಟಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಿಗೇರಿ, ಮಾದಿಗ ಸಮಾಜದ ಮುಖಂಡರಾದ ಅಂಬಣ್ಣ ಅರೋಲಿ, ಎಂ ವಿರೂಪಾಕ್ಷಿ, ಜೆಬಿ ರಾಜು, ರವೀಂದ್ರ ಜಲ್ದಾರ್, ರಾಘವೇಂದ್ರ ಬೋರೆಡ್ಡಿ, ರಾಜು, ಕೆಪಿ ಅನಿಲ್ ಕುಮಾರ್, ಜಯಣ್ಣ, ಜನಾರ್ದನ್ ಹಳ್ಳಿಬೆಂಚಿ ಸೇರಿ ನೂರಾರು ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಭಾಗವಹಿಸಿದ್ದರು. ಪಕ್ಷ ಅಧಿಕಾರಕ್ಕೆ ಬರಲು ಕಾರ್ಯಕರ್ತರ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತದೆ. ನೀಡಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಪಕ್ಷವನ್ನು ಬಲವರ್ಧನೆಗೊಳಿಸಿದ್ದರಿಂದ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಅವರು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಅವರ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದರು. ಜನರಿಗೆ ನೀಡಿದ ಭರವಸೆಯಂತೆ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿ ಯಶಸ್ವಿಯತ್ತ ಸಾಗುತ್ತಿದೆ. ಮುಂಬರುವ ಯಾವುದೇ ಚುನಾವಣೆಯಾಗಲಿ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆಯನ್ನು ಅಚ್ಚುಕಟ್ಟಾಗಿ ಮಾಡಿದರೆ ಗೆಲ್ಲಲು ಸಾಧ್ಯ. ಕೇಂದ್ರ ರಾಜ್ಯ ನಾಯಕರು ನೀಡಿದ ಕೆಲಸವನ್ನು ಚಾಚು ತಪ್ಪದೆ ಮಾಡಬೇಕು ಎಂದು ತಿಳಿಸಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಾಳತ್ವದ ಮಾರ್ಗದರ್ಶನದಲ್ಲಿ ಪಕ್ಷದ ಕಾರ್ಯಕರ್ತರು ಶ್ರಮಿಸಿ ಕೆಲಸ ಮಾಡಿದ್ದರಿಂದ ಇಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ. ಮುಂಬರುವ ಯಾವುದೇ ಚುನಾವಣೆಯಾಗಲಿ ಕಾರ್ಯಕರ್ತರಿಗೆ ನೀಡಿದ ಕೆಲಸವನ್ನು ಜವಾಬ್ದಾರಿ ವಹಿಸಿ ಸಂಘಟನೆ ಮಾಡಬೇಕು. ಪಕ್ಷ ಬಲವರ್ಧನೆಗೊಳಿಸಲು ನಿರಂತರವಾಗಿ ಕೆಲಸ ಮಾಡಬೇಕು ಎಂದರು. ಕೈ ಪಕ್ಷದ ಧ್ವಜದ ಒಂದು ಹಸ್ತಾಂತರ ಕಾರ್ಯಕ್ರಮ ಮಾನ್ಯ ಶ್ರೀ ಬಸವರಾಜ ರೆಡ್ಡಿ ಅವರಿಂದ ಶ್ರೀನಿವಾಸ ರೆಡ್ಡಿ ಅವರಿಗೆ ಅದರಂತೆ ಈಗ ತಾನೇ ಡಿಸ್ಟ್ರಿಕ್ಟ್ ಮೈನಾರಿಟಿ ಅಧ್ಯಕ್ಷ ಆಗಿ ಆಯ್ಕೆ ಆಗಿರ್ತಕ್ಕಂಥ ಫಯಾಜುದ್ದೀನ್ ಅವರಿಗೆ ಬಸವರಾಜ ರೆಡ್ಡಿ ಅವರ ಕಾರ್ಯಗಳನ್ನು ಅವರು ಮುಂದೆ ನಡೆಸಿಕೊಂಡು ಹೋಗಬೇಕು. ಪಕ್ಷದ ಜಾಸ್ತಿ ಮಾಡುವಲ್ಲಿ ಅವರು ಶ್ರಮಿಸಬೇಕು. 24 ಗಂಟೆಗಳ ಸಣ್ಣ ನೀರಾವರಿ ಸಚಿವರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್.ಎಸ್. ಸಂಸತ್ ಸದಸ್ಯರಾಗಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಹಾಗೂ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರ ಸುರೇಂದ್ರ ಕಾಲದವರಿಗೆ, ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಬಲತೆಗಾಗಿ ದುಡಿದಿರುವಂತಹದ್ದು ಈ ಮೂಲಕ ತೆರವಾದಂತಹ ಸ್ಥಾನದಲ್ಲಿ ಇವತ್ತು ನೂತನ ಎಲ್ಲರೂ ಕೂಡ ಅಭೂತಪೂರ್ವವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ಪಕ್ಷ ಕಷ್ಟದ ದಿನಗಳಲ್ಲಿದ್ದ ಮತ್ತು ಮಿಶ್ರವಾಗಿ ಇಸುವ ಮೂಲಕ ಪಕ್ಷವನ್ನ ಬಲವಾಗಿ ಒಂದು ದಾರಿಯನ್ನು ಇಂದು ಎರೆದು ತಮ್ಮೆಲ್ಲರಿಗೂ ಮುಂದೆ ಸಾಗಿಸಿಕೊಂಡು ಬಂದಂತಹ ಮಾನ್ಯ ಶ್ರೀ ಬಸವರಾಜ ರೆಡ್ಡಿ ಅವರಿಗೆ ಆ ದೇವರು ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟಿಯಿಂದ ಇರಲಿ, ಎಲ್ಲರನ್ನೂ ಆರಿಸ್ತಾ ಇರಲಿ ಅಂತೇಳಿ ಕೇಳ್ಕೊಳ್ಳುತ್ತಾ, ನೂತನವಾಗಿ ಅಧ್ಯಕ್ಷ ಆದಂತ ಮಾನ್ಯ ಶ್ರೀ ಶ್ರೀನಿವಾಸ ರೆಡ್ಡಿ ಅವರು ಕೂಡ ಸನ್ಮಾನ ಮಾನ್ಯ ಶ್ರೀ ಬೋಸರಾಜ್ ಸಾಹೇಬರು ಹಾಗೂ MP ಸಾಹೇಬರಿಂದ. ಈಗ ಮಾನ್ಯ ಶ್ರೀ ಎನ್.ಎಸ್. ಬೋಸರಾಜ್ ಸಾಹೇಬರು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಿಗೆ ಅದರಂತೆ ಬಸವರಾಜ ರೆಡ್ಡಿ ಅವರಿಗೆ, ಯೂಸಫ್ ಖಾನ್ ಸಾಹೇಬರಿಗೆ, ರವಿ ಪಾಟೀಲ್ ಸಾಹೇಬರಿಗೆ ಹಾಗೂ ಆಜಾಲ ಗುರುಬೆಡ್ಡಿ ಅವರಿಗೆ ಮತ್ತು ವಿವಿಧ ಘಟಕಗಳ ಅಧ್ಯಕ್ಷರುಗಳಿಗೆ ಮಾಲಾರ್ಪಣೆ ಮತ್ತು ದಯವಿಟ್ಟು ಎಲ್ಲರಿಗೂ ಅವಕಾಶ ಮಾಡಿಕೊಡಲಾಗ್ತದೆ. ದಯವಿಟ್ಟು ಸಾವಕಾಶವಾಗಿ ಮಾಲಾರ್ಪಣೆ ಮಾಡಬೇಕಂತ ಕೇಳ್ತಾರೆ. ಕಾಂಗ್ರೆಸ್ ಪಕ್ಷದ ಮಾನವೀಯ ಆದರ್ಶಿರ್ತಕ್ಕಂಥ ಮಾನವಿ ಬ್ಲಾಕ್ ಇನ್ನು ಹೊಸ ಅಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರು ಎಲ್ಲ ಇಲ್ಲೇ ಇರ್ತಾರೆ. ಯಾರು ಗಲಾಟೆ ಮಾಡಲಾರ್ದಂಗೆ ಮಾಲಾರ್ಪಣೆ ಮಾಡಬೇಕಂತ ಕೇಳ್ತಾರೆ. ಜಿಲ್ಲಾ ಮೈನಾರಿಟಿ ಅಧ್ಯಕ್ಷರ ಯುವ ವತಿಯಿಂದ ಸಾಹೇಬರಿಗೆ ಹಾಗೂ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆದಂತಹ ಇವರಿಗೆ ಮೈನಾರಿಟಿ ಅಧ್ಯಕ್ಷರು, ಮಹಿಳಾ ಸಂಘದ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಾಲಾರ್ಪಣೆ ಮಾಡಬಹುದು.
ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಸ್ಟೇಟ್ ಮೇಲೆ ಮಾಲಕರು ಕೆಳಗೆ ಇರಬೇಕು. ಮೇಡಮ್ ಹಲೋ, ಮಾಲಾರ್ಪಣೆ ಮಾಡಿದಂತ ದಯವಿಟ್ಟು ಸ್ಟೇಜ್ ನಿಂದ ಪಕ್ಕಕ್ಕೆ ಹೋಗ್ಬೇಕು. ದಯವಿಟ್ಟು ಸಹಕರಿಸಬೇಕು. ಮಾಲಾರ್ಪಣೆ ಮಾಡಿದವರು ಇನ್ನು ಯಾರ ಮಾಲಾರ್ಪಣೆ ದಯವಿಟ್ಟು ಮಾಲಾರ್ಪಣೆ ಮಾಡೋರಿಗೆ ಸಹಕರಿಸಬೇಕು. ಮಾಲಾರ್ಪಣೆ ಮಾಡೋರಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಆಗಿದ್ದಾರೆ. ಸ್ನೇಹಿತರು ಬಹಳಷ್ಟು ಮಾತನಾಡಿದ್ದಾರೆ. ಸಂದರ್ಭ ಇಷ್ಟೇ, ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸಂಕಷ್ಟ ಪರಿಸ್ಥಿತಿ ಇದೆ. ಸೊ ಈ ಸಂದರ್ಭದಲ್ಲಿ ಕರ್ನಾಟಕದಿಂದ ಪಕ್ಷವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿ ಬರುವಂತ ಚುನಾವಣೆಗಳಲ್ಲಿ ಪಕ್ಷವನ್ನು ಆರಿಸುವುದರ ಮುಖಾಂತರ ಮುಂದೆ ಬರುವಂತ 2028ರಲ್ಲಿ ಮತ್ತೊಂದು ಸಲ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರಬೇಕೆಂಬುದೇ ಇವತ್ತು ನಮ್ಮೆಲ್ಲ ನಾಯಕರ ಒಂದು ಪ್ರಯತ್ನ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರಾಗಿ ರಾತ್ರಿ ಹಗಲು ಪಕ್ಷ ಸಂಘಟನೆಗಾಗಿ ಕೆಲಸ ಮಾಡುವಂತ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತಿಡೀ ರಾಷ್ಟ್ರಕ್ಕೆ ಮಾದರಿಯಾಗುವಂತ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದೆ. ದೇಶದಲ್ಲೇ ಪ್ರಥಮ ಬಾರಿಗೆ ಚುನಾವಣೆ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಏನು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರ ಹಾಗೂ ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಗ್ಯಾರಂಟಿಗಳು ನಾವು ಘೋಷಣೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ರಾಯಚೂರಿನಲ್ಲಿ ಸಹಿತ ಎಲ್ಲ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಯುವಕರು ಸಹಿತ ಮನೆ ಮನೆಗೆ ಹೋಗಿ ಆ ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟು ಜಿಲ್ಲಾದ್ಯಂತ ಸಾಕಷ್ಟು ಪ್ರಯತ್ನ ಮಾಡಿದೀವಿ. ನಗರದಲ್ಲಿ ಸಹಿತ ಸಾಕಷ್ಟು ಪ್ರಯತ್ನ ಮಾಡಿದೀವಿ. ಅದರ ಕಾರಣದಿಂದ ನಾವು ಸೋಲಬೇಕಾಗಿದೆ. ಅದರ ಬಗ್ಗೆ ಇವರಕ್ಕೆ ನಾನು ಹೋಗೋದಿಲ್ಲ. ನೂತನ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಮಾತನಾಡಿ 1985ರಲ್ಲಿ ಪಕ್ಷಕ್ಕೆ ಸೇರಿಕೊಂಡು ನೀಡಿದ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಮಾಡಿದ್ದೇನೆ. 2 ಬಾರಿ ನಗರಸಭೆ ಸದಸ್ಯರಾಗಿ ಜನರಿಗೆ ಸ್ಪಂದಿಸುವ ಕೆಲಸ ಮಾಡುವುದರ ಜೊತೆಗೆ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದೇವೆ. ಇದೀಗ ಪಕ್ಷದ ನಗರ ಬ್ಲಾಕ್ ಸಮಿತಿ ಅಧ್ಯಕ್ಷ ಸ್ಥಾನ ನೀಡಿದ್ದು ಮುಂಬರುವ ಪಾಲಿಕೆ ಚುನಾವಣೆಯಲ್ಲಿ ಸಂಘಟನೆ ಜವಾಬ್ದಾರಿ ವಹಿಸಿ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವ ಕೆಲಸ ಮಾಡುವುದಾಗಿ ತಿಳಿಸಿದರು. ಪಕ್ಷ ಅಂದ್ರೆ NSUI ಘಟಕ ರುದ್ರಪ್ಪಂಗೇಡ್ ಅವರು ಪ್ರೆಸಿಡೆಂಟ್ ಆಗಿದ್ದರು, ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ಆಮೇಲೆ ನನ್ನನ್ನು ಶಾಂತಪ್ಪಣ್ಣವರು, ಜಯಣ್ಣನವರು, ಶಿವಮೂರ್ತಿಯವರು ಎಲ್ಲರೂ ಸೇರಿ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದರು. ಅದಾದ ತಕ್ಷಣ ನಾನು 2 ಸಲ ನಗರಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದೀನಿ. ನಾನು ನಗರಸಭಾ ಸದಸ್ಯ ಆಗೋದು ಇಚ್ಛೆ ಇರಲಿಲ್ಲ ನನಗೆ. ನಗರಸಭೆ ಸದಸ್ಯನಾಗಲಿಕ್ಕೆ ಪ್ರೋತ್ಸಾಹ ತುಂಬಿದ್ದು ನಮ್ಮ ತಮ್ಮನ್ನೇ ಅಂದ್ಕೊಳ್ತೀನಿ ನಾನು. ಆದರೆ ರವಿ ಬೋಸರಾಜ್ ಅವ್ರ ಕಡೆಯಿಂದಲೇ ನಾನು ಇವತ್ತು ನಗರಸಭೆ ಸದಸ್ಯನಾದ. ಮತ್ತು ಜನರ ಜೊತೆಗೆ ಹೆಂಗೆ ಓಡಾಡಬೇಕು, ಜನರಿಗೆ ಯಾವ ಥರ ಇರಬೇಕು ನನಗೆ ಒಂದು ಹುಚ್ಚಿತ್ತು ಮೊದಲು. ಏನಂದರೆ ಯಾವುದೇ ಫಂಕ್ಷನ್ ಆದರೆ ಸ್ಟೇಜ್ ಮೇಲೆ ಬಂದು ಫೋಟೋ ತಕ್ಕೊಳ್ತಿದ್ದೆ. ಅದು ಎಲ್ಲರಿಗೂ ಇರ್ತದೆ ಸಾಮಾನ್ಯವಾಗಿ. ಆದರೆ ನನಗೆ ಭಾಳ ಇತ್ತು. ಅದನ್ನು ಬಿಡಿಸಿ
ನಾನು ಯಾವ ಥರ ಇರಬೇಕು, ಜನರಿಗೆ ಯಾವ ಥರ ಸಹಕಾರ ಮಾಡಬೇಕು, ಜನರ ಕಷ್ಟದಾಗ ಹೆಂಗೆ ಇದು ಮಾಡ್ಬೇಕು ಅನ್ನೋದು ನನಗೆ ಕಲಿಸಿಕೊಟ್ಟಿದ್ದೆ ರವಿ ಬೋಸರಾಜ್. ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ರೆಡ್ಡಿ, ಕೆ ಶಾಂತಪ್ಪ, ಶಂಶಾಲಂ, ರುದ್ರಪ್ಪ ಅಂಗಡಿ, ರಾಮಣ್ಣ ಇರ್ಬಗೇರ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್, ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಜಿ ಶಿವಮೂರ್ತಿ, ರವಿ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನಗರದ ರೈಲ್ವೆ ಸ್ಟೇಷನ್ ಬಳಿ ಯುವಕನೋರ್ವನ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿರುವ ಘಟನೆ ವರದಿಯಾಗಿದ್ದು, ಇಂದಿರಾನಗರದ ನಿವಾಸಿ 35 ವರ್ಷದ ವೀರೇಶ್ ಎಂಬಾತ ಕೊಲೆಯಾದ ಯುವಕ ಎಂದು ಗುರುತಿಸಲಾಗಿದೆ. ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಮಂಗಳವಾರ ರಾತ್ರಿ ಘಟನೆ ನಡೆದಿದ್ದು, ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ಪಿ ಪುಟ್ಟಮಾದಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತನಿಖೆ ಮುಂದುವರೆದಿದೆ. ಬಂದಾರ ಸರ್, ನಾನು ಗಾಡಿಗೆ ಬಂದೆ. ಸ್ವಲ್ಪ ಹಿಂದಿನ ಕೊಡಕ್ಕೆ ಸ್ವಲ್ಪ ಅವ್ರ ಜೊತೆ ರಂಗಮಂತ್ರಿ ಬಂದಿಲ್ಲ. अच्छा नहीं ना ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಶ್ವ ಕಾರ್ಮಿಕ ದಿನಾಚರಣೆ, ಕಾರ್ಮಿಕರು ಕೌಶಲ್ಯ ವೃದ್ಧಿಸಿಕೊಂಡು ಸೌಲಭ್ಯ ಪಡೆಯಬೇಕು, ನ್ಯಾಯಾಧೀಶ ಸಾತ್ವಿಕ್ ಸಲಹೆ. ಸಿಐಟಿಯುನಿಂದ ಕಾರ್ಮಿಕ ದಿನಾಚರಣೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ನೀತಿಗೆ ವಿರೋಧ. ಎಐಯುಟಿಯುಸಿ ಕಾರ್ಮಿಕ ದಿನಾಚರಣೆ, ಸಂಘಟಿತ ಹೋರಾಟದ ಮೂಲಕ ಕಾರ್ಮಿಕರು ಸೌಲಭ್ಯ ಪಡೆಯಬೇಕು, ಎನ್ಎಸ್ ವೀರೇಶ್. ಮೇ 5ರಿಂದ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ, ಮಾದಿಗ ಸಮಾಜದಿಂದ ಜಾಗೃತಿ, ಬೈಕ್ ರ್ಯಾಲಿಗೆ ಚಾಲನೆ. ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎನ್ ಶ್ರೀನಿವಾಸ ರೆಡ್ಡಿ ಅಧಿಕಾರ ಸ್ವೀಕಾರ, ಪಕ್ಷವನ್ನು ಬೂತ್ ಮಟ್ಟದಿಂದ ಗಟ್ಟಿಗೊಳಿಸಿ, ಎನ್ಎಸ್ ಬಸವರಾಜು. ಮತ್ತು ಸ್ಟೇಷನ್ ಬಳಿ ಯುವಕನ ಕೊಲೆ, ಪೊಲೀಸರಿಂದ ತನಿಖೆ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.